ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪು, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅಮ್ಮ. ನೀನ್ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ. ಮೊನ್ನೆ ನೀನು ಪ್ರೀತಿ ಬಗ್ಗೆ ಕೇಳಿದಾಗ್ಲೇ ಏನೋ ಸಮಸ್ಯೆ ಆಗಿದೆ ಅನಿಸ್ತು. ಬಿಡು, ನೀನು ಹೇಳ್ದೇ ಇದ್ರು ಪರವಾಗಿಲ್ಲ. ಆದರೆ ಮಗಳು ನೋವಲ್ಲಿದ್ದಾಳೆ ಅಂತ ಈ ಹೆತ್ತಕ್ಕಳಿಗೆ ಗೊತ್ತಾಗಲ್ವಾ ಮಗಳೇ? ನೋಡು ಮಗಳೇ, ನಮ್ಮ ಜೀವನನ ನಾವೇ ಸರಿ ಮಾಡ್ಕೋಬೇಕು. ಅದಾಗಬೇಕು ಅಂದರೆ ನಾವು ಸ್ವಲ್ಪ ಸ್ವಾರ್ಥಿಗಳಾಗಬೇಕಾಗತ್ತೆ. ನೋಡು, ಬೇರೆ ಯೋಚನೆ ಬಿಟ್ಟು ಮೊದಲು ನಿನ್ನ ಸಂಸಾರನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು. ಕೆಲವೊಂದನ್ನ ಒಂದು ಸಲ ಕಳ್ಕೊಟ್ರೆ ಮತ್ತೆ ಸಿಗಲ್ಲ. ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆ ಆಗಿದ್ರು ನಾನು ಅದಕ್ಕೆ ಏನಾದರೂ ಸಲಹೆ ಕೊಡ್ಬೋದು, ಇಲ್ಲ ನಿನ್ನ ಸಮಾಧಾನ ಪಡಿಸ್ಬೋದು. ಆದರೆ ಅದನ್ನು ಸರಿ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ನೀನೇ ಮಾಡ್ಕೋಬೇಕು. ನಾನು ಹೇಳಿದ್ದೇನೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆಜ್ಜೆ ಇಡು. ಒಳ್ಳೇದ? ಅಮ್ಮ ಮಗಳಿಬ್ರು ದೇವ್ರ ಮುಂದೆ ನಿಂತ್ಕೊಂಡು ಯಾವುದೋ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ಅದೇನಿಲ್ಲ ರೀ, ಹಬ್ಬಕ್ಕೆ ದೀಪನೇ ಅಲ್ವಾ ದೇವ್ರ ಮನೆ ಅಲಂಕಾರ ಮಾಡಿದ್ದು, ಅದ್ರ ಬಗ್ಗೆ ಮಾತಾಡ್ತಿದ್ರು ಅಲ್ವಾ ಮಗಳೇ? ನಮ್ಮ ದೀಪು ಅಂದ್ರೆ ಸುಮ್ಮನೆನಾ? ಅವಳಿಗೆ ಯಾವುದೇ ಜವಾಬ್ದಾರಿ ವಹಿಸಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಅದು ನಮ್ಮ ಮನೇಲಾಗ್ಬೋದು ಅಥವಾ ಅವಳ ಗಂಡನ ಮನೇಲಾಗ್ಬೋದು, ಎಲ್ಲೇ ಆಗಲಿ. ದೀಪು ಜೀವನ ಏನೋ ಚೆನ್ನಾಗಿದೆ. ನಮ್ಮ ನರಸಿಂಹನೂ ಕೂಡ ಈ ಸಲ ನನಗೆ ಮಾತು ಕೊಟ್ಟಿದ್ದಾನೆ, ಎಲ್ಲವನ್ನು ನಾನೇ ಜವಾಬ್ದಾರಿ ತಗೊಂಡು ನಿಭಾಯಿಸ್ತೀನಿ ಅಂತ. ನೋಡಬೇಕು ಮುಂದೆ. ನಾನು ಯಾವುದೇ ಟೆನ್ಷನ್ ತಗೊಳ್ಳದೆ ಹಾಯಾಗಿರ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನೀನು ಅಷ್ಟೇ ಹೊಸಲ್ಲ, ನಿನ್ನ ಪಾಡಿಗೆ ನೀನು ಹಾಯಾಗಿದ್ಬಿಡು. ಹೆತ್ತವ್ರಿಗೆ ಮಕ್ಕಳ ಜೀವನ ಚೆನ್ನಾಗಿದ್ರೆ ಅದಕ್ಕಿಂತ ಇನ್ನೇನು ಬೇಕು? ನನ್ನ ಜೀವನ ಹೀಗಾಗಿದೆ. ಗಂಡನ ಮನೇನ ಬಿಟ್ಟು ಬಂದಿದ್ದೀನಿ ಅಂತ ಪೊಲೀಸ್ ಅಪ್ಪಂಗೆ ಗೊತ್ತಾದ್ರೆ ಪಾಪ ಎಷ್ಟು ನೊಂದ್ಕೋತಾರೆ. ದೇವ್ರೆ, ನೀನೇ ಇದಕ್ಕೆಲ್ಲ ಪರಿಹಾರ ಕೊಡಬೇಕು.